20 ವರ್ಷಗಳಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ ಸ್ನೇಹಿತರೆ. ಯಾವ ರಿಯಲ್ ಎಸ್ಟೇಟ್ಗೆ ಹೋಗಿಲ್ಲ, ಯಾವ ಶೇರ್ ಮಾರ್ಕೆಟಿಗೂ ಹೋಗಿಲ್ಲ. ನಾನು ಓದಿರೋದು ಕೆಮಿಕಲ್ ಇಂಜಿನಿಯರಿಂಗ್. ಯಾವ ಜಾಬಿಗೂ ಹೋಗಿಲ್ಲ. ನಂದು ಒಂದೇ ಒಂದು ಹೋರಾಟ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬಹಳ ಜನ ಬದುಕ್ತಾ ಇದ್ದಾರೆ, ಲಕ್ಷ 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 ದುಡಿತಾ ಇದ್ದಾರೆ, ಬಟ್ ಶಾಶ್ವತ ಇಲ್ಲ. ರಾತ್ರೋರಾತ್ರಿ ಪ್ಲಾನ್ ಚೇಂಜ್, ರಾತ್ರೋರಾತ್ರಿ MD ರನ್, ರಾತ್ರೋರಾತ್ರಿ ಲೀಡರ್ಸ್ಗಳು ರನ್, ರಾತ್ರೋರಾತ್ರಿ ಪೇಔಟ್ ಸ್ಟಾಪ್, ರಾತ್ರೋರಾತ್ರಿ ಅವನಿಗೆ ಇನ್ಕಮೇ ಇಲ್ಲ, ರಾತ್ರೋರಾತ್ರಿ ಪ್ರಾಡಕ್ಟೇ ಇಲ್ಲ. ಇದ್ಯಾವ ನ್ಯಾಯ? ಪಾಪ ಅವನು ಜಾಬ್ ಬಿಟ್ಟು ಬಂದವರು ಎಷ್ಟೋ ಜನ ಇದ್ದಾರೆ. ಪಾಪ ಎಷ್ಟೋ ಜನ ಹಣ ಕಟ್ಟೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬರ್ತೀನಿ ಅಂತ ಬೇರೆ ಊರಲ್ಲಿ ಕುತ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಮನಸ್ಸು ಕೊಟ್ಟು ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಗತಿ ಏನಾಗ್ಬೇಕು ಸ್ನೇಹಿತರೆ? ಅವ್ರ ಕರಿಯರ್ ಏನಾಗ್ಬೇಕು ಹೇಳಿ? ದುಡ್ಡು ಬಿಡಿ, ಮತ್ತೆ ದುಡಿಯೋಣ, ಹೋಗಿದ ಸಮಯ ದುಡಿಯಕ್ಕಾಗುತ್ತಾ ನಾವು? ಸೊ ಯೋಚನೆ ಮಾಡಿ. ಬಹಳ ಜನಕ್ಕೆ ಏನಂದ್ರೆ, ಅವ್ನು ಶರತ್ ಅವ್ನ್ ಬುಕ್ಸ್ ತೊಗೊಳಕ್ ಹೇಳ್ತಾನೆ, ಅವ್ನ್ ಟ್ರೈನಿಂಗ್ ತೊಗೊಳಕ್ ಹೇಳ್ತಾನೆ, ಅವನ ಹತ್ರ ಬರಕ್ ಹಂಗೆ ಹೇಳ್ತಾನೆ. ಎಸ್, ನಾ ಬುಕ್ಸ್ ತೊಗೊಳಕ್ ಹೇಳ್ತೀನಿ. ಯಾಕೆ ಅಂದ್ರೆ ಬುಕ್ಸ್ ಎಲ್ಲ ನಾನು ಸತ್ಯ ಬರ್ದಿದ್ದೀನಿ, ತಿಳ್ಕೊಳ್ಳಿ ಸತ್ಯನ ಅಂತ. ಮತ್ತೆ ಅದರಲ್ಲಿ 50 ರೂಪಾಯಿ ಬರೋದು ನನಗೆ ಹಿಡ್ಕೊಂತೀನಿ, 50 ರೂಪಾಯಿ ನಾನು ಹುತಾತ್ಮ ಸೈನಿಕರಿಗೆ ಕೊಡ್ತಾ ಇದ್ದೀನಿ ಬುಕ್ಸ್ ಅಲ್ಲಿ ಬರೋ ಲಾಭನ. ಅದಕ್ಕೆ ಕೇಸರಿ ಬಿಳಿ ಹೆಸರಲ್ಲಿ ಬರ್ದಿದ್ದೀನಿ. ನನಗೆ ದುಡ್ಡು ಮಾಡ್ಬೇಕು ಅಂದ್ರೆ ನಾನು ಬರೀ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸಾಕು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ 10 ಲಕ್ಷ ಬರುತ್ತೆ ತಿಂಗಳಿಗೆ ನನಗೆ. ಫೇಕ್ MLM ಕಂಪನಿದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ಸಾಕು, ನಾನು ತಿಂಗಳಿಗೆ 10 ಲಕ್ಷ ಬರುತ್ತೆ ನನಗೆ ಕುತ್ಕೊಂಡ್ ಜಾಗದಲ್ಲಿ. ನನಗೆ ಇಷ್ಟ ಇಲ್ಲ ಅಂತ ಅಂತ ಫೇಕ್ ಅಡ್ವರ್ಟೈಸ್ಮೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಕ್ಕೆ. ಡಿಸೆಂಬರ್ 23 ನಾನು ನೆಟ್ವರ್ಕ್ ಇನ್ಸೈಟ್ ಅನ್ನೋ ಮಾಸಪತ್ರಿಕೆನೂ ಬಿಡುಗಡೆ ಮಾಡ್ತಾ ಇದ್ದೀನಿ. ಕನ್ನಡದ ಪ್ರಪಂಚದ ಮೊಟ್ಟ ಮೊದಲ ಮಾಸಪತ್ರಿಕೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ. ನಿಮ್ ಮನೆ ಬಾಗ್ಲಿಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಮನೆ ಬಾಗ್ಲಿಗೆ ಬರುತ್ತೆ. ತುಂಬಾ ಕಡಿಮೆ ಬೆಲೆ. ನೀವು ಚಾ ಕುಡಿತೀರಲ್ಲ, ಸಿಗರೇಟ್ ಸೇರ್ತಿರಲ್ಲ, ಅದಕ್ಕೂ ಕಡಿಮೆ ಬೆಲೆ. ನಿಮ್ ಮನೆ ಬಾಗ್ಲಿಗೆ ಬಂದು ಬಿಡುತ್ತೆ. ತಿಂಗಳ ತಿಂಗಳ ಬರುತ್ತೆ ಮಾಸಪತ್ರಿಕೆ. ಒಂದು ಕಂಪನಿ ಆಡ್ ಇರಲ್ಲ, ಒಂದು ಕಂಪನಿಯ ಪ್ರಮೋಷನ್ ಇರಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಅದರಲ್ಲಿ ಇರಲ್ಲ. ಬರೀ ಇನ್ಫಾರ್ಮೇಶನ್, ಓನ್ಲಿ ಇನ್ಫಾರ್ಮೇಶನ್ ಇರುತ್ತೆ. ನನಗೆ ಇವತ್ತು ಹೇಳಿದ್ರು, ಮೊನ್ನೆ ಫಂಕ್ಷನ್ ಮಾಡುವಾಗ ಹೇಳಿದ್ರು, ಸರ್ ನೀವು ಫಂಕ್ಷನ್ ಯಾಕೆ ಮಾಡ್ತೀರಾ? ನೀವು ಯಾಕೆ ಎಲ್ಲರ ಹತ್ರ ಟಿಕೆಟ್ ತಗೋ, 1,000 ರೂಪಾಯಿ ತಗೋ, 500 ರೂಪಾಯಿ ಟಿಕೆಟ್ ತಗೋ ಅಂತ ಹಿಂಗ್ ಭಿಕ್ಷೆ ಬಿಡ್ತೀರಾ? ನಂದು ಬ್ಯಾನರ್ ಹಾಕ್ಬಿಡಿ ಸ್ಟೇಜ್ ಮೇಲೆ, ಶರತ್ 1.5 ಲಕ್ಷ ನಾನೇ ಕೊಡ್ತೀನಿ ಅಂತ. ನಮ್ ಕಂಪನಿ ಬ್ಯಾನರ್ ಹಾಕಿ, ನಮ್ ಕಂಪನಿ ಲೋಗೋ ಹಾಕಿ, 1.5 ಲಕ್ಷ ತಗೊಂಡೋಗಿ ಅಂತ. ನಾನು ಹೇಳಿದೆ, ಸರ್ ನಿಮ್ ಕಂಪ್ನಿ ಪ್ರಮೋಷನ್ಗೆಲ್ಲ ನಾನು ಮಾಡ್ತಾ ಇರೋದು ಇದು. ನಮ್ ಸಂಘಟನೆ, ನಾವೆಲ್ಲ ಸಂಘಟಿತರಾಗಬೇಕು. ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕಂಪನಿಯವರು ಬಂದಿರ್ತಾರೆ, ನಿಮ್ ಕಂಪನಿ ಒಂದು ಹೈಲೈಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ನನಗೆ ಬೇಡ ನಿಮ್ 1.5 ಲಕ್ಷ, ನೀವೇ ಹಿಡ್ಕೊಡಿ ಅಂತ. ಇನ್ನು ಕೆಲವೊಬ್ರು ಲೀಡರ್ ಇದ್ದಾರೆ, ಸರ್ ನನ್ನ ಹೆಸರು ಹೇಳಬೇಡಿ, ಅವತ್ತು ನಾನು ಊಟ ಹಾಕಿಸ್ತೀನಿ ಅಂತಾರೆ. ಸರ್ ಅವತ್ತು ನನ್ನ ಹೆಸರು ಹೇಳಬೇಡಿ ಸರ್, ನಾನು ನೀರಿನ ವ್ಯವಸ್ಥೆ ನಾನು ಮಾಡ್ತೀನಿ ಅಂತಾರೆ. ಅಂತ ಲೀಡರ್ಸು ಇದ್ದಾರೆ. ನಾನು ಇವತ್ತು ಅನ್ನ ತಿಂದಿದ್ದೀನಿ ಸರ್, ಅನ್ನ ತಿಂದಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನಾನು ಅವತ್ತೆಲ್ಲ ನೆಟ್ವರ್ಕರ್ಸಿಗೆ ನೀರು ಕೊಡ್ತೀನಿ, ಊಟ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ ಸರ್, ಸ್ವೀಟ್ ತರ್ತೀನಿ ಸರ್, ನಮ್ಮ ಮನೆಯಿಂದ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ ಸರ್ ಅಂತ ಲೀಡರ್ಸು ಇದ್ದಾರೆ ಸ್ನೇಹಿತರೆ. ಬರೇ ಕೆಟ್ಟವರು ಇದ್ದಾರೆ ಅಂತಲ್ಲ, ಅಂತವ್ರು ಇದ್ದಾರೆ. ಎಷ್ಟು ಅಂದ್ರೆ 50 ರೂಪಾಯಿ ದುಡ್ದವರು, 200 ರೂಪಾಯಿ ದುಡ್ದವರು, 400 ರೂಪಾಯಿ ದುಡ್ದವರು, ಅವ್ರು ಮಾತಾಡ್ತಾರೆ ಈ ರೀತಿ, ಅಷ್ಟು ಜೋಶಲ್ಲಿ ಮಾತಾಡ್ತಾರೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗ್ಲಿ ಸ್ನೇಹಿತರೆ, ಇದೊಂದು ಒಳ್ಳೆ ಜನರಿಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಆಗ್ಲಿ. ನನಗೆ ಯಾವ ಕಂಪನಿ ಮೇಲೂ ದ್ವೇಷ ಇಲ್ಲ, ನನಗೆ ಯಾವ ಲೀಡರ್ ಮೇಲೂ ದ್ವೇಷ ಇಲ್ಲ. ನನಗೇನಂದ್ರೆ ಒಂದು ಸಂಸಾರ ನಡಿಬೇಕು ಚೆನ್ನಾಗಿ. ಒಬ್ಬನ್ ಯಾರೋ ಫುಲ್ ಟೈಮ್ ಮಾಡ್ತಿದ್ದಾನೆ, ಎಷ್ಟೋ ಜನ ಗಂಡ ಹೆಂಡತಿ ಫುಲ್ ಟೈಮ್ ಮಾಡ್ತಾ ಇದಾರ್ರಿ ಪಾಪ. ನಾಳೆ ಅವ್ರ ಭವಿಷ್ಯ ಏನ್ ಹೇಳಿ? ಮಕ್ಕಳ ಭವಿಷ್ಯ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಹೌದಲ್ವಾ? ನಾವು ಬರೀ ಕಂಪನಿ ಮೀಟಿಂಗ್, ಕಂಪನಿ ಮೀಟಿಂಗ್, ಕಂಪನಿ ಮೀಟಿಂಗ್, ಕಂಪನಿ ಮೀಟಿಂಗ್, ಬಿಸಿ ಬಿಸಿ ಬಿಸಿ. ಅವತ್ತು ಎಷ್ಟೋ ಜನ ಲೀಡರ್ಸಿಗೆ ಫೋನ್ ಮಾಡ್ತೀನಿ, ಸರ್ ಅವತ್ತು ನಮ್ಮ ಕಂಪನಿ ಮೀಟಿಂಗ್ ಇಟ್ಕೊಂತೀವಿ, ಅವತ್ತು ನಮ್ಮವ್ರಿಗೆ ಯಾರಿಗೂ ಕಳ್ಸಲ್ಲ ಸರ್, ನಾವು ಅವತ್ತು ಯಾರಿಗೂ ನಾವು ಬರಕ್ ಹೇಳಲ್ಲ ಸರ್. ಅಲ್ಲಿ ಯಾರಾದ್ರೂ ಹೇಳ್ಕೊಂಡ್ಬಿಟ್ರೆ ನಮ್ಮವರಿಗೆ, ಹಂಗಾದ್ರೆ ನಿಮ್ಗೆ ಮಕ್ಳು ಹಿಂಗೆ ಎತ್ತಿದ್ರಿ ಅಂದ್ರೆ ಮನೇಲಿ ಹಿಡ್ಕೊಳ್ಳಿ. ಯಾಕಂದ್ರೆ ಹೊರಗಡೆ ಹೋದ್ರೆ ಎಣ್ಣೆ ಹೊಡೆಯೋದು, ಡ್ರಗ್ಸ್ ಹೊಡೆಯೋದು, ಲವ್ ಮಾಡೋದು ಎಲ್ಲ ಕಲಿತಾರೆ. ಮನೇಲಿ ಹಿಡ್ಕೊಂಡ್ಬಿಡಿ ನಿಮ್ಮ ಮಕ್ಳಿಗೆ, ಅಡುಗೆ ಮನೆಯಲ್ಲಿ. ಒಳ್ಳೆ ಸಂಪ್ರದಾಯ ನಿಮ್ ಮಕ್ಳಿಗೆ ಕಲ್ಸಿಲ್ಲ ಅಂದ್ರೆ ಹಾಳಾಗ್ತಾರೆ. ನಿಮ್ಮ ಟೀಮ್ ಲೀಡರ್ಸಿಗೆ, ನಿಮ್ಮ ಜನರಿಗೆ ನೀವು ಒಳ್ಳೇದನ್ನ ಕಳ್ಸಿಲ್ಲ ಅಂದ್ರೆ ನಿಮಗೆ ಬಿಟ್ಟು ಬೇರೆ ಹತ್ರ ಹೋಗ್ತಾರೆ. ಸೊ ನಿಮ್ಮ ಟೀಮ್ ಜೊತೆಗೆ ನೀವೇ ಕುತ್ಕೊಳ್ಳಿ. ಯಾಕೆ ಫೇಸ್ಬುಕ್ ಅಲ್ಲಿ ನಂಬರ್ ಸಿಗಲ್ವಾ? ಫೇಸ್ಬುಕ್ ಅಲ್ಲಿ ಏನು ನಿಮಗೆ ಕೇಳ್ಬಿಟ್ಟ ನಂಬರ್ ತಗೊಂತಾರೆ? ಫೇಸ್ಬುಕ್ ಅಲ್ಲಿ ಚಾಟಿಂಗ್ ಮಾಡಕ್ ಬರಲ್ವಾ? ಸೊ ಅಲ್ಲಿನ ನಂಬರ್ ಶೇರ್ ಮಾಡ್ಕೋಬೋದಲ್ಲ. ಏನು ಇವರು ನೆಟ್ವರ್ಕರ್ಸ್ ದಿನಾಚರಣೆಗೆ ಬಂದ್ರೆ ನಂಬರ್ ಶೇರ್ ಆಗುತ್ತಾ? ಅಲ್ಲಿಗೆ ಬರಕ್ಕೆ ಒಂದು ಕಾರಣ, ಬರೇ ನೆಗೆಟಿವ್ ಹುಡುಕ್ತಾರೆ. ಅಂತ ಲೀಡರ್ಸು ಉಂಟು.
ಸೊ ಇಷ್ಟ ಸ್ನೇಹಿತರೆ, ನೋಡಿ, ನಾನು ಇಲ್ಲಿಗೆ ಮಾತನ್ನ ಮುಗಿಸ್ತೀನಿ. 1 ಗಂಟೆ ಸಮಯ ಆಯ್ತು. ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ. ನನಗೆ ಸ್ವಾರ್ಥ ಇದೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನಾನು ಸ್ವಾರ್ಥ ಜೀವಿ, ನಾನು ಬದುಕಬೇಕು, ನನಗೆ ಹಣದ ಅವಶ್ಯಕತೆ ಇದೆ. ಅದು ಸುಳ್ಳು ಹಣ, ತಪ್ಪು ಹಣ ಅಲ್ಲ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರುವಂತ ಹಣ ನನಗೆ ಬೇಕು. ನಾನು ಪುಸ್ತಕ ಸೇಲ್ ಮಾಡ್ತೀನಿ, ನಾನು ಟ್ರೈನಿಂಗ್ ಕೊಡ್ತೀನಿ, ನಾನು ನೆಟ್ವರ್ಕ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನ ಸಪ್ಲೈ ಕೊಡ್ತೀನಿ. ನೆಟ್ವರ್ಕ್ ಇಂಡಸ್ಟ್ರಿಗೋಸ್ಕರ ನಾನು ಹಗಲು ರಾತ್ರಿ ದುಡಿತಾ ಇದ್ದೀನಿ. ಯಾಕೆ ಅಂದ್ರೆ ಇದರಲ್ಲಿ ನನಗೆ ದುಡ್ಡು ಬರ್ತಾ ಇದೆ, ನನಗೆ ನೆಮ್ಮದಿ ಸಿಗ್ತಾ ಇದೆ, ಖುಷಿ ಸಿಗ್ತಾ ಇದೆ. ಇದು ಒಂದ್ ಸೈಡ್ ಗಿಡನ. ಇನ್ನೊಂದೇನಂದ್ರೆ, ಈ ತಿನ್ನೋ ಅನ್ನಕ್ಕೆ ಋಣ ತೀರಿಸುವಂತಕ್ಕೆ ನಾನು ಸೇವೆ ಕೂಡ ಮಾಡ್ತಾ ಇದ್ದೀನಿ. 40% ಸ್ವಾರ್ಥ ಇದೆ, 60% ಸೇವೆ ಇದೆ. ಓಕೆ, ನಾನು ತುಂಬಾ ಸಹಜ ಅಂತ ಹೇಳ್ಕೊಳಕ್ ನಿಮ್ಮ ಹತ್ರ ಬಂದಿಲ್ಲ, ಸೇವೆನೂ ಇದೆ ಇದರಲ್ಲಿ. ಈಗ ನಿಮ್ ತಲೆಯಲ್ಲಿ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ನಾವು ಸಂಘಟಿತರಾಗಬೇಕು ಅಂತ. ಇದನ್ನ ಯಾರು ಹೇಳಿದ್ರು ಇದಕ್ಕೂ ಮುಂಚೆ? ಮೊನ್ನೆ ಮಾಡಿದಾಗ ಒಬ್ರು ದೇವರಾಜ್ ಅನ್ನೋರು ಕೋಲಾರದಿಂದ ಮಾತಾಡಿದ್ರು. ಸರ್, 25 ವರ್ಷಗಳಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ, ಯಾವ ನನ್ನ ಮಗಾಗೂ ಮೀಟರ್ ಇಲ್ಲ ಸರ್, ಓಪನ್ ಆಗಿ ಬಂದು ಸಂಘಟಿತರಾಗ್ರಿ ಅನ್ನಕ್ಕೆ, ನೀವು ಒಬ್ಬರೇ ಗಂಡ್ಸ್ ನನಗೆ ಕಂಡಿದ್ದು ಅಂತ ಹೇಳಿದ್ರು. ಯಾವನಿಗಿದೆ ಮೀಟ್ರು? ನೀವು ಮಾಡ್ತೀರಾ, ನಾನು 1 ಲಕ್ಷ ಕೊಡ್ತೀನಿ ಡಿಸೆಂಬರ್ 23, ನಂದು ಹೆಸರೇ ಹಾಕ್ಬೇಡಿ, ನಾನೇ ಬರಲ್ಲ, 1 ಲಕ್ಷ ತಗೊಳ್ಳಿ, ಮಾಡಿ ಮೀಟ್ರ್ ಇದ್ರೆ. ಆಗಲ್ಲ, ನಾನ್ ಮಾಡ್ತೀನಿ, ಬನ್ನಿ, ನಾವೆಲ್ಲ ಒಂದಾಗೋಣ, ನಾವೆಲ್ಲ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ಸಪೋರ್ಟ್ ಮಾಡೋಣ, ಭಾರತ ಸರ್ಕಾರ ಕೊಟ್ಟಿರೋ ರೂಲ್ಸಿಗೆ ಸಪೋರ್ಟ್ ಮಾಡೋಣ. ಗೆಟಿಂಗ್? ಸೊ ನಾವೆಲ್ಲ ಒಂದಾಗೋಣ ಸ್ನೇಹಿತರೆ. ಇದು ನನ್ನ ಮೂಲ ಉದ್ದೇಶ ಆಗಿದೆ. ಮತ್ತೆ ನಾನು ಝೂಮ್ ಮೀಟಿಂಗ್ ಮಾಡ್ತೀನಿ. 96, ಅವಾಗ್ಲಿಂದನೂ 96 ಇದ್ದಾರೆ, 1 ಗಂಟೆಯಿಂದ. ಥ್ಯಾಂಕ್ ಯು. ನೀವೆಲ್ಲೂ ಅಲ್ಲಾಡ್ಲಿಲ್ದಂಗಿದ್ದೀರಾ ಅಂದ್ರೆ ನೀವೆಲ್ಲ ತುಂಬಾ ಮನಸ್ಸು ಕೊಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅಂತ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಬ್ಬೊಬ್ಬರೇ ಸೀಟ್ ಖಾಲಿ ಹಾಕಂತ ಇರ್ತಾ ಇತ್ತು. ಸೊ ಸ್ನೇಹಿತರೆ, ನನ್ನ ನಂಬರ್ ತೊಗೊಳ್ಳಿ, 9739313938, 9739313938. ಇದು ನನ್ನ ಪರ್ಸನಲ್ ವಾಟ್ಸಪ್ ನಂಬರ್. ನೀವು ನೇರವಾಗಿ ನನ್ನ ಜೊತೆಗೆ ಚಾಟಿಂಗ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓಕೆ, ನಾನು ಯಾವುದು ಕಂಪನಿಯನ್ನ ಹೇಳೋದಿಲ್ಲ, ಅಡ್ವೈಸು ಮಾಡೋದಿಲ್ಲ, ಟೆನ್ಷನ್ ತಗೋಬೇಡಿ. ನಾನು ಹಬ್ಬ ಅಂದ್ರೆ ನಾನು ಬುಕ್ ತಗೊಳ್ಳಿ ಅಂತ ಅಷ್ಟೇ ಹೇಳೋದು ನಾನು. ಓಕೆ, ಯಾವುದು ಕಂಪನಿ ನನಗೆ ಸರಿ ತಪ್ಪು ನಾನು ನಿಮಗೆ ಗೈಡ್ ಮಾಡ್ತೀನಿ. ನಾವೆಲ್ಲ ಒಂದಾಗೋದಕ್ಕೆ ನಿಮ್ಮ ಐಡಿಯಾಗಳು ಏನಾದರೂ ಕೊಡೋದಿದ್ರೆ ದಯವಿಟ್ಟು ಕೊಡಿ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ನೀವು ನಾನು ಒಂದಾಗಿ ಏನಾದ್ರೂ ಜನರಿಗೆ ಸೇವೆ ಮಾಡೋಣ. ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳು ಬಂದಿದ್ದಾರೆ, ಒಬ್ಬೊಬ್ಬರ ಟೀಮ್ 1,000 2,000 ಇರೋರು ಬಂದಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿ 10 ಜನ ಕರ್ಕೊಂಡ್ಬಂದ್ರು ಸಾಕು ಸ್ನೇಹಿತರೆ, ಇಡೀ ಬೆಂಗಳೂರು ಅಲ್ಲಾಡೋಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಅಷ್ಟು ಸ್ಟ್ರೆಂತ್ ಉಂಟು ನಮ್ಮಲ್ಲಿ. ಬಟ್ ಅದನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಂತ ಇಲ್ಲ. ಹಾಗಾಗಿ ನಮಗೆ ನೋವು ಆಗ್ತಾ ಇದೆ, ನಮಗೆ ಮೋಸ ಆಗ್ತಾ ಇದೆ. ಓಕೆ, ಸೊ ನಿಮ್ ತಲೆಯಲ್ಲಿ ಒಂದ್ ಇಡ್ಕೊಳ್ಳಿ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಂಬಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗೇ ಮಾಡ್ಬೇಕು ಅಂತಿದ್ರೆ ಇದು ಸರಿಯಾದ ಸಮಯ ಒಗ್ಗಟ್ಟಾಗೋದಕ್ಕೆ. ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ನಾಟ್ ಮೈ ಕರಿಯರ್ ಅಂದ್ರೆ ನನ್ನ ಮಾತನ್ನ ದಯವಿಟ್ಟು ಕೇಳಬೇಡಿ, ನನಗೆ ಫಾಲೋ ಮಾಡಬೇಡಿ, ನನಗೆ ಕಾಲು ಮಾಡಬೇಡಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ನೇರವಾಗಿ ನನ್ನ ನಂಬರ್ ತಗೊಳ್ಳಿ, ಫೋನ್ ತಗೊಳ್ಳಿ, ಉಗಿರಿ, ಸರ್ ನೀವು ಮಾತಾಡಿದ ತಪ್ಪಿದೆ ಅಂತ. ನಾನು ಮಾತಾಡಿದ್ ಸರಿ ಇದ್ರೆ ಕಮೆಂಟ್ ಮಾಡಿ, ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಇನ್ಫಾರ್ಮೇಶನ್. ಯಾಕಂದ್ರೆ ನಾನು ಭವಿಷ್ಯವನ್ನ ನೋಡಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕುತ್ಕೊಂಡು ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ನಾನು ಸ್ನಾತಕೋತ್ತರ ಪದವಿ ಓದಿದ್ದೀನಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ, PhD ಮಾಡ್ತಾ ಇದ್ದೀನಿ ನಾನು. ಈಗ PhD ಮಾಡಿದ್ರೆ ಪ್ರಪಂಚದ ಮೊದಲನೆಯ PhD ಹೋಲ್ಡರ್. ನನಗೆ ಹೆಮ್ಮೆ ಇದೆ, ನಾನು ಕನ್ನಡಿಗ ಅಂತ ಹೇಳ್ಕೊಳಕ್ಕೆ. ನೆನ್ಪಿಟ್ಕೊಳ್ಳಿ. ಸೊ ನಾನೇನೋ ಬಾಯಿಗೆ ಬಂದಿದ್ದಿಲ್ಲ, ಮಾತಾಡಕ್ ಬಂದಿಲ್ಲ. ನಾನು ಬದುಕಬೇಕು, ನೀವು ಬದುಕಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕರೆಕ್ಟ್ ಆಗಿ ನಡಿಬೇಕು, ಇಷ್ಟ ನನ್ನ ಉದ್ದೇಶ. ಸುಳ್ಳು ತಾರಾತಿಗಡಿ ಮಾಡೋರು, ಮೋಸ ಮಾಡೋರು ಹಾಳಾಗ್ಬೇಕು, ಅವರಿಗೆ ಪೊಲೀಸ್ ಕಾನೂನು ಕ್ರಮ ಕೈಗೊಳ್ಬೇಕು. ನ್ಯಾಯಯುತವಾಗಿ ಹೋಗೋರಿಗೆ ಸನ್ಮಾನ ಆಗ್ಬೇಕು, ಸರ್ಕಾರ ಗುರುತಿಸ್ಬೇಕು ಅವರಿಗೆ. ನನ್ನ ಮನವಿಗಳು ಅದೇ ಇರೋದು, ಮಹಿಳೆಯರಿಗೆ ಗುರುತಿಸಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋ ಮಹಿಳೆಯರಿಗೆ
ಫುಲ್ ಟೈಮ್ ಒಂದೇ ಕಂಪನಿಯಲ್ಲಿ ಶಾಶ್ವತವಾಗಿರೋರಿಗೆ ಅವಾರ್ಡ್ ಕೊಡಿ. ಯಾಕೆ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಕೊಡಲ್ವಾ ಸರ್ಕಾರಗಳು? ನಮಗೂ ಕೊಡಿ. ಹೇಗೆ ಟೀಚರ್ಸ್ ಭವನ ಇದೆ, ಹೇಗೆ ಅಂಬೇಡ್ಕರ್ ಭವನ ಇದೆ, ಹೇಗೆ ಗಾಂಧೀಜಿ ಭವನ ಇದೆ, ನಮಗೊಂದು ನೆಟ್ವರ್ಕರ್ಸ್ ಭವನ ಮಾಡಿಕೊಡಿ. ನಮ್ದು ಮೀಟಿಂಗ್ಸ್ ಟ್ರೈನಿಂಗ್ಸ್ ಫಂಕ್ಷನ್ ಮಾಡ್ಕೊಂತೀವಿ. ನಾವು ಕಟ್ತಾ ಇದೀವಲ್ವಾ GST. ಇವತ್ತು ಒಂದೊಂದು ಲೀಡರ್ ಸ್ನೇಹಿತರೆ 5 ಲಕ್ಷ 6 ಲಕ್ಷ ವರ್ಷಕ್ಕೆ GST ಕಟ್ಟಿದ್ದಾನೆ, TDS ಕಟ್ಟಿದ್ದಾನೆ ಲೀಡರು. ಇಲ್ಲಿದ್ದಾರೆ, ನನಗೆ ಹೇಳಂಗಿಲ್ಲ ಅವ್ರ ಹೆಸರು ಅಷ್ಟೇ. 5 ಲಕ್ಷ ವರ್ಷಕ್ಕೆ 5 ಲಕ್ಷ 6 ಲಕ್ಷ TDS ಕಟ್ಟಿದ್ದಾರೆ ಅವರು. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್ GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.